ಈ ಥರ ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ಏನೋ ಮತ್ತು ವೆರೈಟಿ ಯಾವುದು ಮತ್ತು ಎಲ್ಲ ಫುಲ್ ವಿವರಗಳನ್ನು ನಮ್ಮ ಕೃಷಿಕರು ಯುವ ಕೃಷಿಕರು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ತಿದ್ದಾರೆ. ಅವರು ನಮ್ಮ ಪರಿಚಯ ಮಾಡ್ಕೊಂಡು ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಇನ್ನು ಸ್ವಲ್ಪ ಹಿಂಗೆ ಹತ್ರ ಕಾಣಿಸ್ತದೆ, ಹಿಂಗೆ ಬರ್ತಾರೆ. ಈಗ ನಾವು ನಿಮ್ಮ ತೋಟಕ್ಕೆ ಬಂದಿವಲ್ಲ, ಈ ವೆರೈಟಿ ಬಗ್ಗೆ ಮತ್ತು ಇದು ಯಾವ ವೆರೈಟಿ ಮತ್ತು ಇದು ಬೆಳೆ ಹೇಗೆ ಮಾಡಿದ್ರೆ ಏನೇನು ಮಾಡಿದ್ದಾರೆ ಅಂತ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಬೇಕು. ನಮಸ್ಕಾರ. ಶಿವಂತ ಸ್ವಲ್ಪ ನಮ್ಮದು ಟೊಮೊಟೊ ವೆರೈಟಿ ಬಂದು ಇದು ಜೈವ ಅಂತ ಸಿಂಗೆಂಟ ಕಂಪ್ನಿಯವ್ರದ್ದು. ಇದರಲ್ಲಿ ಬಂದು ನಾಟಿ ಕ್ರಾಸ್. ಸರ್, ಇದು ಬೆಳೆಗೆ ಈಗ ಪ್ರೆಸೆಂಟಿಗೆ ಎಷ್ಟು ದಿನ ಆಗಿದೆ? ಸರ್, ಇದಕ್ಕೀಗ ನಾವು 45 ಡೇಸ್ ಆಗಿದೆ, 45 ದಿನ ಆಗಿದೆ. ಇದು ಇಳುವರಿ ಬರೋದು ಹೆಚ್ಚು ಕಡಿಮೆ ನಮಗೆ 65 ಡೇಸ್ ಆಗುತ್ತೆ. 65 ದಿನ ಇನ್ನೂ ಒಂದು 20-25 ದಿನ ಆಗುತ್ತೆ ನಮಗೆ. ಬೆಳೆ ಮಾತ್ರ ಈಗ ಈ ಥರ ಬಂದಿದೆ. ಸರ್, ಈಗ ನೀವು ಎಷ್ಟು ಎಕರೆ ಬೈಲಲ್ಲಿ ನಾಟಿ ಮಾಡಿದ್ರೆ ಮತ್ತು ಎಷ್ಟು ಗಿಡ ನಾಟಿ ಮಾಡಿದ್ರೆ? ಇದು ಹೆಚ್ಚು ಕಡಿಮೆ ಒಂದು 2 ಎಕರೆ ಬರುತ್ತೆ. 2 ಎಕರೆನಲ್ಲಿ ನಾವು ಒಂದು 12,000 ನಾರು ನಾಟಿ ಮಾಡಿದ್ವಿ. ಸರ್, ಇದು ನೀವು ಬೆಟ್ಟಿಗೆ ಮಾಡಿದ್ರಲ್ವಾ, ಇದೇ ಟೊಮೊಟೊಕ್ಕೆ ಮಾಡಿರೋದು? ಇಲ್ಲ, ಇದು ಬಂದು ನಾವು ಒಂದ್ಸರಿ ಕ್ಯಾಪ್ಸಿಕಮ್ ಹಾಕಿ, ಕ್ಯಾಪ್ಸಿಕಮ್ ಆದಮೇಲೆ ಅದರಲ್ಲಿ ನೆಕ್ಸ್ಟ್ ಸೆಕೆಂಡ್ ಬೆಳೆ ನಾವು ಮಾಡಿದ್ದೀವಿ. ಕ್ಯಾಪ್ಸಿಕಮ್ ಆದಮೇಲೆ ಅದೇ ಬೆಳೆ ಹಾಕಿರೋದ್ರೆ ನಿಮಗೆ ಖರ್ಚು ಸ್ವಲ್ಪ ಕಡಿಮೆ ಬಂದಿದೆ ಅಂತ ಖರ್ಚು ಕಡಿಮೆ ಬಂದಿದೆ. ಯಾಕೆಂದರೆ ಬೆಡ್ ಪ್ರಿಪ್ರೇಷನ್ ಮತ್ತು ಗೊಬ್ಬರಗಳು ಮಾಡೋದಕ್ಕೆ ನಿಮ್ಗೆ 2 ಎಕರೆಗೆ ಹತ್ತಿರ ನಾವು ಇದುವರೆಗೂ ಏನು ಗೊಬ್ಬರ ಕೊಟ್ಟಿಲ್ಲ. ಒಂದು ಮೂಟೆ DAP ಕೊಟ್ಟಿದ್ವಿ, ಅದು ಬಿಟ್ಟರೆ ಮಾಮೂಲಿ ಡ್ರಿಪ್ ಕವರ್ ಕೊಟ್ಟಿದ್ವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ನಾವೇನು ಹಿಂಡಿ ಇದೆಲ್ಲ ಏನು ಕೊಟ್ಟಿಲ್ಲ. ಈ ಟೊಮೊಟೊಗೆ ಇವಾಗ ಪೋಲ್ಸ್ಗಳು ಹಾಕಿರೋ ಇದೆಲ್ಲ ಕ್ಯಾಪ್ಸಿಕಮ್ ಅದೆಲ್ಲ ಕ್ಯಾಪ್ಸಿಕಮ್ ಹಾಕಿರೋದು. ಬರೀ ನೀವು ತಂಗುಸಿ ಎಳೆದು ಹಮ್ ಕಟ್ಟಿದ್ವಿ, ನಾರು ಹೊಟ್ಟಿದ್ವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಮಾಡಿದ್ವಿ. ಈ ವೆರೈಟಿ ಎಲ್ಲನೂ ನಿಮಗೆ ಏನು ಪ್ರೈಸ್ ಇದೆ ಒಂದು ಗಿಡಕ್ಕೆ? ಒಂದು ನಾರು ಏನು ರೇಟ್? ನಾರು ಬಂದು ₹1 ಬೀಳುತ್ತೆ. ಒಂದು ನಾರು ಬಂದು ಪ್ರತಿ ₹1 ಬೀಳುತ್ತೆ. ಅಂದರೆ ಖರ್ಚು ಕಡಿಮೆ ನಿಮಗೆ. ಇಳುವರಿ ಎಲ್ಲ ಯಾವ ಥರ ಇದೆ ಸರ್? ಇಳುವರಿ ಎಲ್ಲ ಇದರಲ್ಲಿ ಜೈವದಲ್ಲಿ ಒಳ್ಳೆ ಇಳುವರಿ ಇದೆ. ಇದರಲ್ಲೆಲ್ಲೂ ಅಂದರೆ ಇದರಲ್ಲಿ ನಮ್ಮದು ನೆಟ್ ಇತ್ತು. ನಾನು ಇದು ನಾರು ಅನಿಸ್ಬೇಕಾದ್ರೆ ನಾನು ಮಿಸ್ ತೆಗೆದಿಲ್ಲ. ಅದರಿಂದ ನಾನು ಸ್ವಲ್ಪ ಗಿಡ ಹೈಟ್ ಬಂದಮೇಲೆ ಆಮೇಲೆ ನಾನು ನೆಟ್ ತೆಗೆದೆ. ಆದರೆ ನಮ್ಮಲ್ಲಿ ಒಂದು ಕ್ರಾಪ್ ಬಂದು ಒಂದು ಅರ್ಧ ಒಂದು ಅಡಿ ಮೇಲೆ ಕ್ರಾಪ್ ಸ್ಟಾರ್ಟ್ ಆಗಿದೆ. 1 ಅಡಿ ಕೆಳಗಡೆ ಕ್ರಾಪ್ ಬರಬೇಕಾಯಿತು. ಹೈಟ್ ಮಿಸ್ಸಿದ ಕಾರಣ ಬಂದಿಲ್ಲ. ಬಟ್ ಈಗ ನನಗೆ ಇಳುವರಿ ಇದೆ, ಚೆನ್ನಾಗಿದೆ. ನೋಡಿ, ಈಗ ನೋಡ್ತಾ ಇದ್ದೀರಲ್ಲ ನೀವೇ. ಈಗ ಇದರಲ್ಲಿ ಇರೋ ಓಪನಲ್ಲಿ ಸಾಕು ನನಗೆ. ಇದು ಇನ್ನೂ ಗಿಡ ಬೆಳೀತು. ಈಗ 3 ಅಡಿ ಗಿಡ ಬೆಳೀತು. ಸಾಮಾನ್ಯವಾಗಿ ಈಗಿನ ಟೊಮೊಟೊಗಳಲ್ಲಿ ನಾವು ನೋಡಿರೋ ಪ್ರಕಾರ ವೈರಸ್ ತುಂಬ ಇದೆ ಅಲ್ವಾ? ತುಂಬ ಇದೆ. ನಿಮ್ಮ ತೋಟದಲ್ಲಿ ಈಗ ವೈರಸ್ ಪ್ರಾಬ್ಲಮ್ ಇಲ್ಲ ಮತ್ತು ಎಲೆ ಮುಡ್ಸ್ಕೊಳ್ಳೋ ರೋಗ ಇಲ್ಲ. ಇದಕ್ಕೆ ಯಾವ ರೀತಿ ಔಷಧಿಗಳು ಸ್ಪ್ರೇ ಮಾಡಿದ್ದಾರೆ ಸರ್? ನಾವು ಏನು ಜಾಸ್ತಿ ಏನು ಯೂಸ್ ಮಾಡಲ್ಲ. ಜಾಸ್ತಿ ಇಲ್ಲ, ಎಕ್ಸ್ಪೋನಸ್ ಯೂಸ್ ಮಾಡ್ತೀವಿ. ಅದು ಇನ್ನೊಂದು ಗ್ರೇಸ್ ಯೂಸ್ ಮಾಡ್ತೀವಿ. ಎಕ್ಸೋಡಸ್ ಒಂದು ಸ್ವಲ್ಪ ಯೂಸ್ ಮಾಡಿದ್ವಿ. ಅದು ಬಿಟ್ಟರೆ ಬೇರೆ ಏನು ಯೂಸ್ ಮಾಡಿದ್ವಿ. ಇವರು ಕಾಣಿಸ್ತಾರೆ M45 ಪೌಡ್ರು ಮತ್ತು ಇದು M45. ಈಗ ಇದಕ್ಕೆ ವೈರಸ್ ರೋಗಕ್ಕೆ ಬಂದುಬಿಟ್ರೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಔಷಧಿ? ಗ್ರೇಸಿಯಾ ಮತ್ತು ಎಕ್ಸೋಡಸ್ ಹೊಡ್ಕೊಂಡ್ರೆ ಸಾಕು. ಇಮಿಡಿಯೇಟ್ಲಿ ಕಂಟ್ರೋಲ್ ಆಗುತ್ತೆ. ಅಷ್ಟು ಏನು ಇರೋಲ್ಲ. ನಮ್ಮದಲ್ಲೂ ಇದೆ, ಇಲ್ಲ ಅಂತ ಏನು ಹೇಳೋದು. ಯಾಕಂದರೆ ನಾನು ಒಂದು ಗಿಡ ಅಂತ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಮ್ಮದಲ್ಲೂ ಅಲ್ಲಲ್ಲೇ ಇದೆ. ಅದು ನಾನು ಅದು ಹೊಡೆದ್ಮೇಲೆ ಅದು ಕಂಟ್ರೋಲ್ ಆಗಿದೆ. ಮತ್ತು ಹೊಸ ಚಿಗುರು ಬರ್ತಾ ಇದೆ. ಸಾಮಾನ್ಯ ವೈರಸ್ ರೋಗ ಬಂದರೆ ಇಡೀ ತೋಟನೇ ಹೌದು. ಇಲ್ಲ, ಅಂದರೆ ನಮ್ಮದಲ್ಲೂ ಒಂದು ಅರ್ಧ ಬರೇ ಬರುತ್ತೆ. ಯಾಕಂದರೆ ನಾನೇ ಎಲ್ಲ ನೀಟಾಗಿ ಬೆಳೆದಿನಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾವ ರೈತರು. ಅದರಲ್ಲಿ ವೈರಸ್ ಬರೇ ಬರುತ್ತೆ. ಅದು ನಾವು ಕಂಟ್ರೋಲ್ ಮಾಡ್ಕೊಬೋದು. ಸರ್, ಈಗ 1 ಎಕರೆನಲ್ಲಿ ಸಾಮಾನ್ಯವಾಗಿ ಇಳುವರಿ ಚೆನ್ನಾಗಿ ಬಂದರೆ 15 kg ಬಾಕ್ಸ್ ಎಷ್ಟು ಬರ್ಬೋದು ಒಂದು ಎಕರೆ? ನಿಮ್ಮ 3,000-4,000 ಬರೋದು ಒಂದು ಎಕರೆಗೆ. ಒಂದು ಎಕರೆ ಚೆನ್ನಾಗಿ ಬೆಳೆ ಆದರೆ. ಈಗ ಮಾರ್ಕೆಟ್ಗಳು ಸದ್ಯಕ್ಕೆ ಬೆಲೆ ಚೆನ್ನಾಗಿದೆ. ಹೌದು. ನಾವು ನಮ್ಮದು ಬರೋದ್ರಲ್ಲಿ ನೋಡೋಣ ಏನಾಗುತ್ತೆ ರೇಟ್ ಮುಂದೆ. ಈಗ ನಾವು ಪ್ರೈಸ್ ಬೆಲೆ ನೋಡೋದಕ್ಕಿಂತ ಮುಂಚೆ ಬೆಳೆ ಚೆನ್ನಾಗಿ ಮಾಡಬೇಕು. ಹೌದು. ನಾವು ಬೆಳೆ ಮಾಡೋದು ಮುಖ್ಯ ಅಲ್ವಾ? ರೇಟು ದೇವ್ರು ಕೊಡೋದು ಸೆಕೆಂಡ್ರಿ. ದುಡ್ಡು ಮಾಡೋದು ನಾವು ಸೆಕೆಂಡ್ರಿ. ದೇವ್ರು ಕೊಟ್ಟರೆ ನಾವು ಮಾಡ್ಕೊಬೋದು. ಬೆಳೆ ಮಾಡೋದು ನಮ್ಮ ಕಷ್ಟ, ನಾವು ಮಾಡೋಣ ಅಷ್ಟೇ. ಈಗ ಸಾಮಾನ್ಯವಾಗಿ ಬೆಲೆ ಸಿಗುತ್ತಾ ಇಲ್ವಾ ಅಂದ್ಬಿಟ್ಟು ಬೆಳೆಗಳು ಚೆನ್ನಾಗಿ ಮಾಡೋದಿಲ್ಲ. ನೀವು ಒಂದು ಎಕರೆಗೆ 2,000-3,000 ಬಾಕ್ಸ್ ಬರುತ್ತೆ ಅಂತ ಹೇಳ್ತೀರಾ. ಆ ರೇಟ್ಗಳಿರೋ ಬೆಲೆನಲ್ಲಿ ಸಾಮಾನ್ಯವಾಗಿ ನಾವು ನೋಡಿದ್ರೆ 200-300 ಬಾಕ್ಸ್ ಬರೋದಿಲ್ಲ. ಇದೇ ಬ್ಯಾಚಲ್ಲಿ ಇದೇ ಸೀಸನ್ನಲ್ಲಿ ನಾನು ಇದೇ ಬೈಲಿಗೆ ನಾಟಿ ಮಾಡಿದ್ದೆ. ಆಗ ನಾಟಿ ಬಂದು ನಾನು ಸೀಡ್ಸ್ ಮಾಡಿದ್ದೆ 602. ಆಗೇನಾಯಿತು ಅಂದರೆ ನನಗೆ ಇದೇ ನಾಟಿನೇ ಕೇಳಿದ್ದು. ನರ್ಸರಿಯವ್ರು ಏನು ಮಾಡಿದ್ರು, ನನಗೆ ನಾರು ಸೀಡ್ಸ್ ಕೊಟ್ಟರು. ಬೆಳೆ ಮಾಡಿದೆ. ಬಟ್ ಆದರೆ ಸಿಕ್ಕಾಪಟ್ಟೆ ವೈರಸ್ಸು. ನಾನು ಆಗಲೂ ನನ್ನ ರೇಟ್ ಎಷ್ಟಿತ್ತು ಗೊತ್ತಾ? 2,000, 1,800 ಈ ಥರ ರೇಟ್ ಇತ್ತು. 15 kg ಬಾಕ್ಸು. ಅದರಲ್ಲೂ ನನ್ನ ಗಿಡ ಆಗಿದ್ದು ಬರೀ 3 ಅಡಿ 4 ಅಡಿ ಆಗಿತ್ತು ಅಷ್ಟೇ. ಅದರಲ್ಲೂ ನಂದು 950 ಬಾಕ್ಸ್ ಹೋಯಿತು ಲಾಸ್ಟ್ವರೆಗೂ. ಅದ್ರ ಸ್ವಲ್ಪ ಕಾಸಾಯಿತು. ಅದು ನಾವು ಗಿಡಕ್ಕೆ ಆಗಿಲ್ಲ ಅಂತ ಕಿತ್ತಾಕ್ಬಿಟ್ಟಿದ್ರೆ ₹1 ಕಾಸಾಗ್ತದೆ. ಹೌದು. ಈಗ ವೈರಸ್ ಕಂಟ್ರೋಲ್ ಮಾಡೋದಕ್ಕೆ ಹೈಬ್ರಿಡ್ ವೆರೈಟಿ ಬೆಟ್ರಾ ಅಥವಾ ನಾಟಿ ಬೆಟ್ರು? ಹೈಬ್ರಿಡ್ಗಿಂತ ನಾಟಿ ತುಂಬ ಬೆಟ್ರು. ಇಳುವರಿನ ಅಷ್ಟೇ. ಹೈಬ್ರಿಡ್ ಏನಂದರೆ 3 ದಿನ 4 ದಿನ ವೆಯ್ಟ್ ಮಾಡಬೇಕು ನಾವೇನು ಕ್ರಾಪಿಂಗ್ ಮಾಡೋದಕ್ಕೆ. ನಾಟಿನಲ್ಲ, 1 ದಿನ ಬಿಟ್ಟು 1 ದಿನ ಕಾಯಿ ತೆಗಿತಿರ್ಬೋದು. ಬೈ ಚಾನ್ಸ್ ನಮ್ಗೆ ಇದೇ ಥರ ರೇಟ್ ಸಿಕ್ಕಿದ್ರೆ, ಮನೆ ಥರ ರೇಟ್ ಸಿಕ್ಕಿದ್ರೆ, ನಾವು ದಿನ ಬಿಟ್ಟು ದಿನ ಕಾಯ್ಕಿದ್ರೆ ರೈತರಿಗೆ ಬೆನಿಫಿಟ್ ಜಾಸ್ತಿ. 4 ದಿನ 5 ದಿನ ಕಾಯ್ಬೇಕಂದ್ರೆ ಆಗ ಇದರಲ್ಲಿ 2 ಕೊಯ್ಲು ಕಿತ್ತರೆ ಅದ್ರಲ್ಲಿ 1 ಕೊಯ್ಲು.
ಇಳುವರಿ ಪ್ರಮಾಣನೂ ತುಂಬಾ ಹೆಚ್ಚಾಗಿರುತ್ತೆ. ಒಂದೊಂದು ಟೈಮು ಹೈಬ್ರಿಡ್ ರೇಟ್ ಜಾಸ್ತಿ ಇರುತ್ತೆ, 100-200 ಜಾಸ್ತಿ ಇರುತ್ತೆ. ಒಂದೊಂದು ಟೈಮು ಹೈಬ್ರಿಡ್ಗಿಂತ ನಾಟಿ ಜಾಸ್ತಿ ಇರುತ್ತೆ. ಈಗ ನಾಟಿ ಜಾಸ್ತಿ ಇದೆ, ಹೈಬ್ರಿಡ್ ಒಂದಿದೆ. ₹100 ಹೈಬ್ರಿಡ್ ಜಾಸ್ತಿ ಹೋದ್ರು ನಮ್ಗೆ ಇಳುವರಿ ಇಳುವರಿ ಪ್ರಮಾಣ ಬರುತ್ತೆ. ಜಾಸ್ತಿ ಇರುತ್ತೆ. ನಾಟಿನಲ್ಲಿ ಇಳುವರಿ ಜಾಸ್ತಿ, ಹೈಬ್ರಿಡಲ್ಲಿ ಇಳುವರಿ ಕಡಿಮೆ. ಅಷ್ಟು ಇದು 200 ಬಸ್ ಹೋದ್ರೆ ಅದು 110-120 ಬಸ್ ಹೋಗುತ್ತೆ. ಇದುವರೆಗೆ ನೀವು ಸಾಮಾನ್ಯ ಬೆಡ್ ಎಲ್ಲ ಕ್ಯಾಪ್ಸಿಕಮ್ಗೆ ಹಾಕಿದೆ ಅಂತ ಹೇಳಿದ್ರೆ ಅದು ಬಿಟ್ರೆ ಖರ್ಚು ನಿಮ್ಗೆ ಇದಕ್ಕೆ ಇದುವರೆಗೂ ಬಂದಿರ್ಬೋದು ಇದೆಲ್ಲ ಅಂದ್ರೆ 1-1.5 ಲಕ್ಷ ಖರ್ಚಾಗಿದೆ. ನೀವು ಪ್ರಾರಂಭದಿಂದ ಬರೀ ಇದಕ್ಕೆ ಮಾಡಿದ್ರೆ ಎಷ್ಟಾಗ್ಬೋದು? ಒಂದು 4-5 ಲಕ್ಷವರೆಗೂ ಆಗೋದು ಎಲ್ಲ ಮಾಡೋದಂತ ಹೇಳಿದ್ರೆ. ಒಂದೇ ಬೆಳೆನಲ್ಲಿ ನಂತರ ನೀವು ಮಾಡೋದಕ್ಕಿಂತ ಅದರಲ್ಲೇ ಯೂಸ್ ಹೌದೌದು. ನಾವು ಒಂದ್ಸರಿ ಎಲ್ಲ ತರಹದ ಗೊಬ್ಬರ, ನಾಟಿ ಗೊಬ್ಬರ, ತಿಪ್ಪೆ ಕೋಳಿ ಗೊಬ್ಬರ, ಹಿಂಡಿ, DAP ಎಲ್ಲ ಒಂದ್ಸರಿ ಬೆಡ್ ಹಾಕಿ ನಾವು ಮಾಡಿದ್ವಿ ಅಂದರೆ 1 ವರ್ಷವರೆಗೂ ನಾವು ಮತ್ತೆ ಆ ಬೆಡ್ ತೆಗಿಯಲ್ಲ. ಅಟ್ಲೀಸ್ಟ್ 2-3 ಬೆಳೆ ತೆಗೆದೇ ನಾವು ಅದನ್ನು ನೆಕ್ಸ್ಟ್ ಇನ್ನೊಂದ್ಸರಿ ನಾವು ಉಳುಮೆ ಮಾಡೋದು. ನಿಮ್ಮ ಪ್ರಕಾರ ಇದುವರೆಗೆ ಖರ್ಚು ಸುಮಾರು 2-3 ಲಕ್ಷ ಉಳಿತಾಯನೇ ಆಗಿದೆ. ಹೌದೌದು. ಒಂದು ಬೆಳೆಯಿಂದ ಒಂದು ಬೆಳೆಗೆ ಹೌದು. ಉಳುಮೆ ಮಾಡಿ ಮತ್ತೆ ಬೆಳೆ ಹಾಕ್ಬೇಕಂದ್ರೆ ನಮ್ಮ ರೈತರು ಗಮನಿಸ್ಬೋದು, ಒಂದು ಬೆಳೆ ಹಾಕ್ಬೇಕಂದ್ರೆ ಕನಿಷ್ಠ ಅಂದ್ರೂ 1 ಲಕ್ಷ ಇದ್ದೇ ಈಗ ಯಾವುದೇ ಥರ ಬೆಳೆ ಹಾಕಿ ಯಾವುದೇ ಥರ ಬೆಳೆ ಹಾಕಿದ್ರು 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಬೇಕು ರೈತರು. ಪ್ರಾರಂಭದ ಖರ್ಚು. ಹೌದೌದು, ಪ್ರಾರಂಭಿಕ ಖರ್ಚು 1 ಲಕ್ಷ ಬರುತ್ತೆ. ಅದರಿಂದ ಈ ಥರ ಬೆಡ್ ಮಾಡ್ಕೊಂಡು ನಾವು ಏನು ಕೊಡ್ತೀವಿ ಅದನ್ನು ಫಸ್ಟ್ ಬೆಳೆಗೆ ನಾವು ಕೊಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಾವು ಅದನ್ನಲ್ಲಿ ಡ್ರಿಪ್ಪಲ್ಲೇ ಕೊಟ್ಕೊಂಡ್ರೆ ಆರಾಮಾಗಿ 2 ಬೆಳೆ 3 ಬೆಳೆ ಬೆಳ್ಕೊಬೋದು. ಆಗ ರೈತರು ಲಾಸ್ ಅನ್ನೋದಿರಲ್ಲ. ನನ್ನ ನಷ್ಟ ಆಯ್ತಪ್ಪ, ನನ್ನ ತೋಟ ಬೆಳೆ ಬೆಳೆದೆ, ನನಗೆ ಲಾಸ್ ಆಯಿತು, ನಾನು ಇದರಿಂದ ಇದಾಯಿತು ಅನ್ನೋ ಒಂದು ಇದಿರಲ್ಲ. ರೈತರು ಹೆಂಗೆ ಮಾಡ್ಕೊಳೋ ಪ್ರಾಬ್ಲಮ್ ಇರಲ್ಲ. ಈ ಥರ ಎಲ್ಲ ಇರುತ್ತೆ. ರೈತರು ಈ ಪಾಯಿಂಟ್ನ ಸ್ವಲ್ಪ ಗಮನಿಸಬೇಕು. ಯಾಕೆಂದರೆ ರೈತರು ಆದಷ್ಟು ಖರ್ಚುಗಳನ್ನ ಕಡಿಮೆ ಮಾಡ್ಕೋಬೇಕು. ಒಂದು ಬೆಳೆ ಬೆಳಿಬೇಕಾದ್ರೆ ಖರ್ಚು ಯಾವ ಥರ ಕಡಿಮೆ ಮಾಡ್ಕೋಬೇಕಂತ ಪ್ಲ್ಯಾನಿಂಗ್ ಮಾಡ್ಬೇಕು ಫಸ್ಟೇ. ಅದು ಫಸ್ಟೇ ಪ್ಲ್ಯಾನಿಂಗ್ ಮಾಡಿ ನಾವು 2-3 ಬೆಳೆಗೆ ಆಗೋಷ್ಟು ನೆಲಕ್ಕೆ ಪೋಷಕಾಂಶ ಕೊಟ್ಟರೆ ಅದರಲ್ಲಿ ಉಳಿತಾಯ ಮಾಡ್ಕೋಬೋದು. ಯಾಕಂದರೆ ಪ್ರತಿ ಬೆಳೆಗೂ ನಾವು ಇನ್ವೆಸ್ಟ್ ಜಾಸ್ತಿ ಮಾಡ್ಕೊಳ್ತಾ ಹೋದರೆ ನಾವು ಆದಾಯನೂ ಅಷ್ಟೇ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ನಮ್ಮ ಕೃಷಿಕರ ಮುಖಾಂತರ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳೋ ಪ್ರಯತ್ನ ನಾವು ಈಗ ಮಾಡಿದ್ದೀವಿ. ಇದೇ ರೀತಿ ಮುಂದಿನ ವಿಡಿಯೋಗಳನ್ನು ಕೃಷಿ ವಿಡಿಯೋಗಳು ಮಾಡ್ತಿರೋಣ. ಅಲ್ಲಿವರೆಗೂ ನಿಮ್ಮ ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಇದು ಕೃಷಿ ಬಗ್ಗೆ ನಮ್ಮ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತಕ್ಕಂಥ ನಮ್ಮ ಕೃಷಿಕರಿಗೆ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದ. ನಮಸ್ತೆ.